ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣದ ಅಡಿಯಲ್ಲಿ ಸಂಖ್ಯಾಶಾಸ್ತ್ರಜ್ಞ ಆರ್ಯವರ್ಧನ್ನನ್ನ ರಾಜರಾಜೇಶ್ವರಿ ನಗರ ಪೊಲೀಸ್ ಇನ್ಸ್ಪೆಕ್ಟರ್ ಶಿವಾರೆಡ್ಡಿ ಅರೆಸ್ಟ್ ಮಾಡಿದ್ದಾರೆ. ನಿನ್ನೆ ತಮಿಳುನಾಡಿನ ಪಾಂಡಿಚೇರಿ ಬಳಿ ಆರ್ಯವರ್ಧನ್ನನ್ನ ಅರೆಸ್ಟ್ ಮಾಡಲಾಗಿದೆ. ತಮಿಳುನಾಡಿನ ಪಾಂಡಿಚೇರಿ ಬಳಿ ದೇವಸ್ಥಾನಕ್ಕೆ ತೆರಳಿ ಹಿಂದಿರುಗ್ತಾ ಇದ್ದಂತಹ ಸಂದರ್ಭ ಈತನನ್ನ ಬಂಧಿಸಲಾಗಿದೆ. ಇದೇ ತಿಂಗಳ 11ನೇ ತಾರೀಕಿನಂದು ಆಂಧ್ರ ಮೂಲದ ಮಹಿಳೆಯೊಬ್ಬರು ಆರ್ಆರ್ ನಗರದಲ್ಲಿರುವ ಆರ್ಯವರ್ಧನ್ ಮನೆಗೆ ಸಂಖ್ಯಾಶಾಸ್ತ್ರ ಕೇಳಲು ತೆರಳಿದ್ರು. ಈ ವೇಳೆ ಆರ್ಯವರ್ಧನ್ ಆಕೆಯನ್ನ ಲೈಂಗಿಕ ದೌರ್ಜನ್ಯಕ್ಕೆ ಒತ್ತಾಯಿಸಿದ್ರು. ಆಮೇಲೆ ಯಾರಿಗಾದ್ರೂ ಹೇಳಿದ್ರೆ ಕೊಲೆ ಮಾಡೋದಾಗಿಯೂ ಬೆದರಿಕೆಯನ್ನ ಹಾಕಿದ್ರು. ಹೀಗಾಗಿ ಸಂತ್ರಸ್ತ ಮಹಿಳೆ 12ನೇ ತಾರೀಕಿನಂದು ಆರ್ಆರ್ ನಗರ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಿದ್ರು. ಇದೀಗ ಪೊಲೀಸರು ಆತನನ್ನ ತಮಿಳುನಾಡಿನ ದೇವಾಲಯದ ಬಳಿ ಅರೆಸ್ಟ್ ಮಾಡಿದ್ದು ಬೆಂಗಳೂರಿಗೆ ಕರೆತಂದು ವಿಚಾರಣೆ ಮುಂದುವರೆಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ಅಭಿಷೇಕ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಈಗಾಗಲೇ ಸಂಖ್ಯಾಶಾಸ್ತ್ರಜ್ಞ ಆರ್ಯವರ್ಧನನನ್ನ ಕೂಡ ಪೊಲೀಸರು ಬಂಧಿಸಿರುವಂತದ್ದು, ವಿಚಾರಣೆ ನಡೀತಿದೆಯಾ, ಹೇಗೆ? ವೀಣಾ, ಈಗಾಗಲೇ ಏನು ಸಂಖ್ಯಾಶಾಸ್ತ್ರದ ನೆಪದಲ್ಲಿ ಮಹಿಳೆ ಮೇಲೆ ಒಂದು ಲೈಂಗಿಕ ದೌರ್ಜನ್ಯ ಒಂದು ಆರೋಪವನ್ನ ಏನು ಎದುರಿಸ್ತಾ ಇದ್ದಾನೆ. ಈ ನಿಟ್ಟಿನಲ್ಲಿ ಕಳೆದ ಒಂದು 12ನೇ ತಾರೀಕು ಆರ್ಆರ್ ನಗರದಲ್ಲಿ ಒಂದು ದೂರು ಕೂಡ ದಾಖಲಾಗಿರುತ್ತೆ. ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಆತ ಅಪ್ಸ್ಟ್ಯಾಂಡಿಂಗ್ ಅಲ್ಲಿ ಇರ್ತಾನೆ. ಈ ನಿಟ್ಟಿನಲ್ಲಿ ವಿಶೇಷ ತಂಡವನ್ನ ರಚನೆ ಮಾಡಲಾಗುತ್ತೆ. ಆ ವಿಶೇಷ ತಂಡ ಏನು ಆತನನ್ನ ಒಂದು ಟ್ರೇಸ್ ಮಾಡ್ತಾರೆ. ಆ ಟ್ರೇಸ್ ಮಾಡೋ ಸಂದರ್ಭದಲ್ಲಿ ಮೊದಲನೇದಾಗಿ ಹುಬ್ಬಳ್ಳಿ ಮತ್ತೆ ಧಾರವಾಡದಲ್ಲಿ ಆತನ ಮೊಬೈಲ್ ಟವರ್ ಏನು ಸಿಗುತ್ತೆ. ಅದಾದ ಬಳಿಕ ತಮಿಳುನಾಡಿನಿಂದ ಆತ ದೇವಸ್ಥಾನದಿಂದ ವಾಪಸ್ ಬರ್ಬೇಕಾದ್ರೆ ಈ ರೀತಿಯಾಗಿ ಬಂಧಿಸಿ ಆತನನ್ನ ಕರೆದುಕೊಂಡು ಬಂದಿರುವಂತದ್ದು. ಈಗ ಸದ್ಯಕ್ಕೆ ಬೆಳಗಿನ ಜಾವ ಆತನನ್ನ ಆರ್ಆರ್ ನಗರ ಪೊಲೀಸ್ ಠಾಣೆಗೆ ಏನು ಕರೆತಂದಿದ್ದಾರೆ. ಈ ನಿಟ್ಟಿನಲ್ಲಿ ಬೆಳಗ್ಗೆಯಿಂದಲೂ ಕೂಡ ಆತನ ವಿಚಾರಣೆ ನಡೀತಾ ಇದೆ. ಎಕ್ಸಾಕ್ಟ್ ಆಗಿ ಆಗಸ್ಟ್ 21ನೇ ತಾರೀಕು ಏನ್ ನಡೆದಿತ್ತು ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಆತನಿಂದ ಕಲೆ ಆಗ್ತಾ ಇರುವಂತದ್ದು. ಸದ್ಯಕ್ಕೆ ವಿಚಾರಣೆ ಕೂಡ ಇವಾಗ ಮುಂದುವರೆದಿದೆ. ಈಗಾಗಲೇ ಆ ಒಂದು ಮಹಿಳೆ ಏನಿದ್ದಾಳೆ, ಆ ದೂರು ಕೊಟ್ಟಂತಹ ಮಹಿಳೆ ಏನಿದ್ದಾಳೆ, ಆಗಸ್ಟ್ 21ನೇ ತಾರೀಕಿನ ಅಲ್ಲಿಂದನೂ ಕೂಡ ನಗರದ ಲಿಮಿಟ್ಸ್ ನಲ್ಲಿರುವಂತಹ ಪೊಲೀಸ್ ಠಾಣೆಗೆ ದೂರನ್ನು ದಾಖಲು ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾಳೆ. ಆದ್ರೆ ತಮ್ಮ ಲಿಮಿಟ್ಸ್ ಅಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಎರಡೂ ಪೊಲೀಸ್ ಠಾಣೆಗಳು ಕೂಡ ಆಕೆಯ ದೂರನ್ನು ತೆಗೆದುಕೊಳ್ಳೋದಿಲ್ಲ. ಈ ನಿಟ್ಟಿನಲ್ಲಿ ಬೇಸತ್ತಂತಹ ಆಕೆ ಏನಿದ್ದಾಳೆ ಡೈರೆಕ್ಟ್ ಆಗಿ ಕಮಿಷನರ್ ಕಚೇರಿಗೆ ದೂರನ್ನ ಕೊಡ್ತಾಳೆ. ಆ ಸಂದರ್ಭದಲ್ಲಿ ಸಂಬಂಧಪಟ್ಟಂತಹ ಡಿಪಾರ್ಟ್ಮೆಂಟ್ ಪೊಲೀಸ್ ಠಾಣೆ ಏನಿದೆ ಅಲ್ಲಿಗೆ ದೂರನ್ನ ತೆಗೆದುಕೊಳ್ಳುವಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಸೂಚನೆ ಮೇರೆಗೆ ಆರ್ಆರ್ ನಗರ ಪೊಲೀಸರು ದೂರನ್ನು ದಾಖಲಿಸ್ತಾರೆ. ಈಗಾಗಲೇ ಆತನ ಬಂಧನ ಅಷ್ಟೇ ಆಗಿರುವಂತದ್ದು. ಈಗ ವಿಚಾರಣೆ ಕೂಡ ಇವಾಗ ಮುಂದುವರೆದಿರುವಂತದ್ದು. ವೀಣಾ, ಥ್ಯಾಂಕ್ ಯು ಅಭಿಷೇಕ್, ತಮ್ಮೆಲ್ಲ ಮಾಹಿತಿಗಾಗಿ.